ವೆಲ್ಕಮ್ ಟು ಲಕ್ಷ್ಮೀ ಶಿವಾಚಾರಿ ವ್ಲಾಗ್ಸ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ನಾನು ಭಾವಿಸ್ತಾ ಸುಮಾರು ದಿನಗಳಾದಮೇಲೆ ಈ ವಿಡಿಯೋನ ಹಾಕ್ತಾ ಇದ್ದೀನಿ. ಇದು ರಕ್ಷಾಬಂಧನದ ಒಂದು ವಿಡಿಯೋ. ರಾಖಿ ಹಬ್ಬ ನಮ್ಮ ಅಪ್ಪುಗೆ ಫಸ್ಟ್ ರಾಖಿ ಹಬ್ಬ ಇದು. ಹಾಗಾಗಿ ಒಂದು ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಮ್ಮ ಮನೆ ಮುಂದೆ ಈ ಥರ ಕುರಿ ಆಡುಗಳೆಲ್ಲ ಬರುತ್ತೆ. ಅದೇ ತಾನೇ ಒಂದು 4 hours ಆಗಿತ್ತು ಅದು ಮರಿಯನ್ನು ಹಾಕಿ. ಅದನ್ನ ಇಟ್ಕೊಂಡು ಚಿನಿ ಮುಟ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಅದಾದ ನಂತರ ನಾವು ಈವ್ನಿಂಗ್ ಏನು ಮಾಡಿದ್ವಿ ಅಂತ ಹೇಳಿದರೆ ಗೋಬಿ ಸ್ಟಾಲಿಗೆ ಹೋಗಿದ್ವಿ. ತುಂಬ ದಿನಗಳೇ ಆಗೋಗಿತ್ತು ಗೋಬಿ ತಿಂದೆ. ಹಾಗಾಗಿ ಗೋಬಿ ತಿನ್ಕೊಂಡು ಬರೋಣ ಅಂತ ಹೇಳಿ ನಾನು, ಅಪ್ಪು, ನಮ್ಮ ಮನೆಯವರು, ಚಿನ್ನಿ ಎಲ್ಲರೂ ಹೋಗಿದ್ವಿ. ಅಲ್ಲಿಂದನೇ ಮತ್ತೆ ರಾಖಿ ಪರ್ಚೇಸ್ ಮಾಡಿಕೊಂಡು ಪಾಪುಗೆ ರಾಖಿ ಕಟ್ಟಬೇಕು ಅಂತ ಹೇಳಿಬಿಟ್ಟು ನಾವು ತೊಗೊಂಡು ಬಂದ್ವಿ. ಇದು ನಮ್ಮ ಅಪ್ಪುಗೆ ಫಸ್ಟ್ ರಾಖಿ ಹಬ್ಬ, ನಮ್ಮ ಚಿನ್ನಿಗೆ ಕೂಡ. ಹಾಗಾಗಿ ತುಂಬಾ ಖುಷಿ ಆಗ್ತಾಯಿದೆ. ನೋಡೋಣ ಬನ್ನಿ ಹೇಗಾಗುತ್ತೆ ಅಂತ ಹೇಳಿ. ಅವರ ಅಪ್ಪಾಜಿ ಜೊತೆಗೆ ಅಪ್ಪು ಆಟ ಆಡ್ತಾ ಇದ್ದಾನೆ. ನಮ್ಮ ಚಿನ್ನಿ ಒಂಥರ ಏನೋ ಅವಳಿಗೆ ಖುಷಿ, ರಾಖಿ ಹಬ್ಬ ಇದೆ, ಪಾಪ ರಾಖಿ ಕಟ್ತೀವಿ ಅಂತ ಹೇಳಿಬಿಟ್ಟು. ಹ್ಯಾಪಿ ರಕ್ಷಾಬಂಧನ. ಜಾನಿ ಇವತ್ತು ಅವಳು ಸ್ಕೂಲಲ್ಲೂ ಕೂಡ ರಾಖಿ ಕಟ್ಸಿದ್ರು ಅವ್ರ ಫ್ರೆಂಡ್ಸ್ಗೆ. ತಮ್ಮನಾಗಿ ಇರಲಿ ಅಂತ ಹೇಳಿಬಿಟ್ಟು. ತುಂಬ ಚೆನ್ನಾಗಿದೆ. ಆ ಒಂದು ವಿಡಿಯೋನ ಲಾಸ್ಟಿಗೆ ಅಪ್ಲೋಡ್ ಮಾಡ್ತೀನಿ, ನೋಡಿ ಅವಳು ಅಪ್ಪುಗೆ ಕುಂಕುಮ ಹಚ್ಚಿ, ಅರಶಿನ ಹಚ್ಚಿ ರಾಖಿ ಎಲ್ಲ ಕಟ್ತಾಳೆ. ಎಲ್ರಿಗೂ ಕೂಡ ರಾಖಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತೀನಿ. ರಾಖಿ ಕಟ್ಟೋದೆಲ್ಲ ಆದಮೇಲೆ ಆರತಿ ಮಾಡೋದು. ಅವಳಿಗೂ ಕೂಡ ಕಟ್ಟಬೇಕಂತೆ ರಾಖಿ. ಹಾಗಾಗಿ ಅವಳಿಗೂ ಕೂಡ ಒಂದು ರಾಖಿಯನ್ನು ನಾವು ತಗೊಂಡು ಬಂದಿದ್ವಿ. ಈ ಥರ ಮಕ್ಕಳು ನೋಡಲಿಕ್ಕೆ ಚಂದ ಅಲ್ವಾ? ಚಿನ್ನಿ ಕಾಲಿಗೆ ಅಪ್ಪು ಬೀಳ್ತಾ ಇದ್ದಾನೆ. ನಮ್ಮ ಚಿನಿಗೂ ಕೂಡ ರಾಖಿ ಕಟ್ಟಬೇಕಂತೆ. ಹಾಗಾಗಿ ಅವಳಿಗೂ ಕೂಡ ಒಂದು ರಾಖಿ ತೊಗೊಂಡು ಬಂದ್ವಿ. ಈ ರೀತಿಯಾಗಿ ಆದಂತಹ ಆಚರಣೆಗಳು ಏನು ಮಾಡ್ತಾವೆ ಅಂತ ಹೇಳಿದರೆ, ನಮ್ಮ ಸಂಬಂಧಗಳನ್ನು ಗಟ್ಟಿ ಮಾಡ್ತಾ ಹೋಗ್ತವೆ ಮತ್ತು ನಮಗೆ ಖುಷಿಯನ್ನು ಕೊಡ್ತಾ ಹೋಗ್ತವೆ. ಹೀಗಾಗಿ ಹಬ್ಬ ಆಚರಣೆಗಳು ಮನುಷ್ಯನಿಗೆ ತುಂಬ ಅವಶ್ಯಕ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ನಮ್ಮ ಚಿನ್ನಿ ಸ್ಕೂಲಲ್ಲಿ ಕೂಡ ಹೇಗೆ ಈ ಒಂದು ರಾಖಿ ಹಬ್ಬವನ್ನು, ರಕ್ಷಾಬಂಧನ ಒಂದು ಬಂಧನವನ್ನು ಆಚರಣೆ ಮಾಡಿದರು ಅಂತ ಹೇಳಿ ಒಂದು ಲಾಸ್ಟಿಗೆ ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ದಯವಿಟ್ಟು ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಬಾಯ್.